ಘಾಟ್ನಲ್ಲಿ ನಿರಂತರ ಭಾರೀ ಮಳೆ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಭಾಗದಲ್ಲಿ ಗುಡ್ಡ ಕುಸಿತ ಉಂಟಾಗಿದ್ದು, ಆದರೆ ಬೆಳಿಗ್ಗೆ ಸಂಚಾರ ತೆರವು ಮಾಡಿದ್ರು. ಆದರೆ ಅತಿಯಾದ ಮತ್ತೆ ಪುನಃ ಇಲ್ಲಿ ಅತಿಯಾದ ಮಳೆಯಿಂದ ಟ್ರಾಫಿಕ್ ನಿಂತಿರುವುದನ್ನು ನೋಡಬಹುದಾಗಿದೆ. ಹಾಗೆ ಸಾಕಷ್ಟು ಜೋರಾದ ಮಳೆ ಕೂಡ ಸುರಿತಾ ಇರುವಂತದ್ದು. ಶಿರಾಡಿ ಘಾಟ್ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣ ಇಲ್ಲಿ ಸಂಚಾರ ಅಸ್ತವ್ಯಸ್ತ ಆಗುವಂತಹ ಸ್ಥಿತಿಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಅಂತ ಹೇಳ್ಬೋದಾಗಿದೆ. ಈಗಾಗಲೇ ಸಾಲುಗಟ್ಟಿ ಅಂದ್ರೆ ಮಾರ್ನಹಳ್ಳಿಯಿಂದ ಮುಂಭಾಗದಲ್ಲಿ ಬರ್ತಕ್ಕಂತಹ ವಾಹನಗಳೇನಿದೆ ಅವೆಲ್ಲವೂ ಕೂಡ ಸಾಕಷ್ಟು ಕೆಳಭಾಗದಲ್ಲಿ ರಸ್ತೆಯ ಇನ್ನು ಘಾಟಿಯಿಂದ ಕೆಳಭಾಗಕ್ಕೆ ಬಂದ್ರೆ ಸಾಕಷ್ಟು ವಾಹನಗಳು ನಿಂತಲ್ಲೇ ನಿಲ್ಲುವಂತಹ ಪರಿಸ್ಥಿತಿ ಇಲ್ಲಿ ಬಂದು ಒದಗಿದೆ ಅಂತ ಹೇಳ್ಬಹುದಾಗಿದೆ. ಜೊತೆಗೆ ಈಗಾಗಲೇ ಇದ್ದಂತಹ ಸ್ಥಳವನ್ನು ಕೂಡ ತೆರವನ್ನ ಮಾಡಿದ್ರು. ಆದರೆ ನಿರಂತರವಾಗಿ ಮಣ್ಣು ಕುಸಿತಾ ಇರೋದ್ರಿಂದ ಇಲ್ಲಿ ಸುಗಮ ಸಂಚಾರಕ್ಕೆ ಸಾಕಷ್ಟು ಅನಾನುಕೂಲತೆ ಆಗ್ತಾ ಇರುವಂತದ್ದು. ಕುಶ್ವಾಂತ್ ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನದ ಸಕಲೇಶ್ಪುರ ಶಿರಾಡಿ ಘಾಟ್ನಲ್ಲಿ ನಿರಂತರ ಭಾರೀ ಮಳೆ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಭಾಗದಲ್ಲಿ ಗುಡ್ಡ ಕುಸಿತ ಉಂಟಾಗಿದ್ದು, ಆದರೆ ಬೆಳಿಗ್ಗೆ ಸಂಚಾರ ತೆರವು ಮಾಡಿದ್ರು. ಆದರೆ ಅತಿಯಾದ ಮತ್ತೆ ಪುನಃ ಇಲ್ಲಿ ಅತಿಯಾದ ಮಳೆಯಿಂದ ಟ್ರಾಫಿಕ್ ನಿಂತಿರುವುದನ್ನು ನೋಡಬಹುದಾಗಿದೆ. ಹಾಗೆ ಸಾಕಷ್ಟು ಜೋರಾದ ಮಳೆ ಕೂಡ ಸುರಿತಾ ಇರುವಂತದ್ದು. ಶಿರಾಡಿ ಘಾಟ್ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣ ಇಲ್ಲಿ ಸಂಚಾರ ಅಸ್ತವ್ಯಸ್ತ ಆಗುವಂತಹ ಸ್ಥಿತಿಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಅಂತ ಹೇಳ್ಬಹುದಾಗಿದೆ. ಈಗಾಗಲೇ ಸಾಲುಗಟ್ಟಿ ಅಂದ್ರೆ ಮಾರ್ನಹಳ್ಳಿಯಿಂದ ಮುಂಭಾಗದಲ್ಲಿ ಬರ್ತಕ್ಕಂತಹ ವಾಹನಗಳೇನಿದೆ ಅವೆಲ್ಲವೂ ಕೂಡ ಸಾಕಷ್ಟು ಕೆಳಭಾಗದಲ್ಲಿ ರಸ್ತೆಯ ಇನ್ನು ಘಾಟಿಯಿಂದ ಕೆಳಭಾಗಕ್ಕೆ ಬಂದ್ರೆ ಸಾಕಷ್ಟು ವಾಹನಗಳು ನಿಂತಲ್ಲೇ ನಿಲ್ಲುವಂತಹ ಪರಿಸ್ಥಿತಿ ಇಲ್ಲಿ ಬಂದು ಒದಗಿದೆ ಅಂತ ಹೇಳ್ಬಹುದಾಗಿದೆ. ಜೊತೆಗೆ ಈಗಾಗಲೇ ಇದ್ದಂತಹ ಸ್ಥಳವನ್ನು ಕೂಡ ತೆರವನ್ನ ಮಾಡಿದ್ರು. ಆದರೆ ನಿರಂತರವಾಗಿ ಮಣ್ಣು ಕುಸಿತಾ ಇರೋದ್ರಿಂದ ಇಲ್ಲಿ ಸುಗಮ ಸಂಚಾರಕ್ಕೆ ಸಾಕಷ್ಟು ಅನಾನುಕೂಲತೆ ಆಗ್ತಾ ಇರುವಂತದ್ದು. ಕುಶ್ವಾಂತ್ ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನದ ಸಕಲೇಶ್ಪುರ ಶಿರಾಡಿ ಘಾಟ್ನಲ್ಲಿ ನಿರಂತರ ಭಾರೀ ಮಳೆ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಭಾಗದಲ್ಲಿ ಗುಡ್ಡ ಕುಸಿತ ಉಂಟಾಗಿದ್ದು, ಆದರೆ ಬೆಳಿಗ್ಗೆ ಸಂಚಾರ ತೆರವು ಮಾಡಿದ್ರು. ಆದರೆ ಅತಿಯಾದ ಮತ್ತೆ ಪುನಃ ಇಲ್ಲಿ ಅತಿಯಾದ ಮಳೆಯಿಂದ ಟ್ರಾಫಿಕ್ ನಿಂತಿರುವುದನ್ನು ನೋಡಬಹುದಾಗಿದೆ. ಹಾಗೆ ಸಾಕಷ್ಟು ಜೋರಾದ ಮಳೆ ಕೂಡ ಸುರಿತಾ ಇರುವಂತದ್ದು. ಶಿರಾಡಿ ಘಾಟ್ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣ ಇಲ್ಲಿ ಸಂಚಾರ ಅಸ್ತವ್ಯಸ್ತ ಆಗುವಂತಹ ಸ್ಥಿತಿಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಅಂತ ಹೇಳ್ಬಹುದಾಗಿದೆ. ಈಗಾಗಲೇ ಸಾಲುಗಟ್ಟಿ ಅಂದ್ರೆ ಮಾರ್ನಹಳ್ಳಿಯಿಂದ ಮುಂಭಾಗದಲ್ಲಿ ಬರ್ತಕ್ಕಂತಹ ವಾಹನಗಳೇನಿದೆ ಅವೆಲ್ಲವೂ ಕೂಡ ಸಾಕಷ್ಟು ಕೆಳಭಾಗದಲ್ಲಿ ರಸ್ತೆಯ ಇನ್ನು ಘಾಟಿಯಿಂದ ಕೆಳಭಾಗಕ್ಕೆ ಬಂದ್ರೆ ಸಾಕಷ್ಟು ವಾಹನಗಳು ನಿಂತಲ್ಲೇ ನಿಲ್ಲುವಂತಹ ಪರಿಸ್ಥಿತಿ ಇಲ್ಲಿ ಬಂದು ಒದಗಿದೆ ಅಂತ ಹೇಳ್ಬಹುದಾಗಿದೆ. ಜೊತೆಗೆ ಈಗಾಗಲೇ ಇದ್ದಂತಹ ಸ್ಥಳವನ್ನು ಕೂಡ ತೆರವನ್ನ ಮಾಡಿದ್ರು. ಆದರೆ ನಿರಂತರವಾಗಿ ಮಣ್ಣು ಕುಸಿತಾ ಇರೋದ್ರಿಂದ ಇಲ್ಲಿ ಸುಗಮ ಸಂಚಾರಕ್ಕೆ ಸಾಕಷ್ಟು ಅನಾನುಕೂಲತೆ ಆಗ್ತಾ ಇರುವಂತದ್ದು. ಕುಶ್ವಾಂತ್ ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನದ ಸಕಲೇಶ್ಪುರ ಶಿರಾಡಿ ಘಾಟ್ನಲ್ಲಿ ನಿರಂತರ ಭಾರೀ ಮಳೆ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಭಾಗದಲ್ಲಿ ಗುಡ್ಡ ಕುಸಿತ ಉಂಟಾಗಿದ್ದು, ಆದರೆ ಬೆಳಿಗ್ಗೆ ಸಂಚಾರ ತೆರವು ಮಾಡಿದ್ರು. ಆದರೆ ಅತಿಯಾದ ಮತ್ತೆ ಪುನಃ ಇಲ್ಲಿ ಅತಿಯಾದ ಮಳೆಯಿಂದ ಟ್ರಾಫಿಕ್ ನಿಂತಿರುವುದನ್ನು ನೋಡಬಹುದಾಗಿದೆ. ಹಾಗೆ ಸಾಕಷ್ಟು ಜೋರಾದ ಮಳೆ ಕೂಡ ಸುರಿತಾ ಇರುವಂತದ್ದು. ಶಿರಾಡಿ ಘಾಟ್ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣ ಇಲ್ಲಿ ಸಂಚಾರ ಅಸ್ತವ್ಯಸ್ತ ಆಗುವಂತಹ ಸ್ಥಿತಿಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಅಂತ ಹೇಳ್ಬಹುದಾಗಿದೆ. ಈಗಾಗಲೇ ಸಾಲುಗಟ್ಟಿ ಅಂದ್ರೆ ಮಾರ್ನಹಳ್ಳಿಯಿಂದ ಮುಂಭಾಗದಲ್ಲಿ ಬರ್ತಕ್ಕಂತಹ ವಾಹನಗಳೇನಿದೆ ಅವೆಲ್ಲವೂ ಕೂಡ ಸಾಕಷ್ಟು ಕೆಳಭಾಗದಲ್ಲಿ ರಸ್ತೆಯ ಇನ್ನು ಘಾಟಿಯಿಂದ ಕೆಳಭಾಗಕ್ಕೆ ಬಂದ್ರೆ ಸಾಕಷ್ಟು ವಾಹನಗಳು ನಿಂತಲ್ಲೇ ನಿಲ್ಲುವಂತಹ ಪರಿಸ್ಥಿತಿ ಇಲ್ಲಿ ಬಂದು ಒದಗಿದೆ ಅಂತ ಹೇಳ್ಬಹುದಾಗಿದೆ. ಜೊತೆಗೆ ಈಗಾಗಲೇ ಇದ್ದಂತಹ ಸ್ಥಳವನ್ನು ಕೂಡ ತೆರವನ್ನ ಮಾಡಿದ್ರು. ಆದರೆ ನಿರಂತರವಾಗಿ ಮಣ್ಣು ಕುಸಿತಾ ಇರೋದ್ರಿಂದ ಇಲ್ಲಿ ಸುಗಮ ಸಂಚಾರಕ್ಕೆ ಸಾಕಷ್ಟು ಅನಾನುಕೂಲತೆ ಆಗ್ತಾ ಇರುವಂತದ್ದು. ಕುಶ್ವಾಂತ್ ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನದ ಸಕಲೇಶ್ಪುರ ಶಿರಾಡಿ ಘಾಟ್ನಲ್ಲಿ ನಿರಂತರ ಭಾರೀ ಮಳೆ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಭಾಗದಲ್ಲಿ ಗುಡ್ಡ ಕುಸಿತ ಉಂಟಾಗಿದ್ದು, ಆದರೆ ಬೆಳಿಗ್ಗೆ ಸಂಚಾರ ತೆರವು ಮಾಡಿದ್ರು. ಆದರೆ ಅತಿಯಾದ ಮತ್ತೆ ಪುನಃ ಇಲ್ಲಿ ಅತಿಯಾದ ಮಳೆಯಿಂದ ಟ್ರಾಫಿಕ್ ನಿಂತಿರುವುದನ್ನು ನೋಡಬಹುದಾಗಿದೆ. ಹಾಗೆ ಸಾಕಷ್ಟು ಜೋರಾದ ಮಳೆ ಕೂಡ ಸುರಿತಾ ಇರುವಂತದ್ದು. ಶಿರಾಡಿ ಘಾಟ್ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣ ಇಲ್ಲಿ ಸಂಚಾರ ಅಸ್ತವ್ಯಸ್ತ ಆಗುವಂತಹ ಸ್ಥಿತಿಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಅಂತ ಹೇಳ್ಬಹುದಾಗಿದೆ. ಈಗಾಗಲೇ ಸಾಲುಗಟ್ಟಿ ಅಂದ್ರೆ ಮಾರ್ನಹಳ್ಳಿಯಿಂದ ಮುಂಭಾಗದಲ್ಲಿ ಬರ್ತಕ್ಕಂತಹ ವಾಹನಗಳೇನಿದೆ ಅವೆಲ್ಲವೂ ಕೂಡ ಸಾಕಷ್ಟು ಕೆಳಭಾಗದಲ್ಲಿ ರಸ್ತೆಯ ಇನ್ನು ಘಾಟಿಯಿಂದ ಕೆಳಭಾಗಕ್ಕೆ ಬಂದ್ರೆ ಸಾಕಷ್ಟು ವಾಹನಗಳು ನಿಂತಲ್ಲೇ ನಿಲ್ಲುವಂತಹ ಪರಿಸ್ಥಿತಿ ಇಲ್ಲಿ ಬಂದು ಒದಗಿದೆ ಅಂತ ಹೇಳ್ಬಹುದಾಗಿದೆ. ಜೊತೆಗೆ ಈಗಾಗಲೇ ಇದ್ದಂತಹ ಸ್ಥಳವನ್ನು ಕೂಡ ತೆರವನ್ನ ಮಾಡಿದ್ರು. ಆದರೆ ನಿರಂತರವಾಗಿ ಮಣ್ಣು ಕುಸಿತಾ ಇರೋದ್ರಿಂದ ಇಲ್ಲಿ ಸುಗಮ ಸಂಚಾರಕ್ಕೆ ಸಾಕಷ್ಟು ಅನಾನುಕೂಲತೆ ಆಗ್ತಾ ಇರುವಂತದ್ದು. ಕುಶ್ವಾಂತ್ ರಿಪಬ್ಲಿಕ್ ಕನ್ನಡ, ಹಾಸನ.
ಹಾಸನದ ಸಕಲೇಶಪುರ ಶಿರಾಡಿ ಘಾಟ್ನಲ್ಲಿ ನಿರಂತರ ಭಾರಿ ಮಳೆ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಭಾಗದಲ್ಲಿ ಗುಡ್ಡ ಉಂಟಾಗಿದ್ದು ಹಾಗೆ ಬೆಳಿಗ್ಗೆ ಸಂಚಾರ ತೆರವು ಮಾಡಿದ್ರು. ಆದರೆ ಅತಿಯಾದ ಮತ್ತೆ ಪುನಃ ಇಲ್ಲಿ ಅತಿಯಾದ ಮಳೆಯಿಂದ ಟ್ರಾಫಿಕ್ ಭಾರಿ ನಿಂತಿರುವುದನ್ನು ನೋಡಬಹುದಾಗಿದೆ. ಹಾಗೆ ಸಾಕಷ್ಟು ಜೋರಾದ ಮಳೆ ಕೂಡ ಸುರಿತಾ ಇರುವಂತದ್ದು. ಶಿರಾಡಿ ಘಾಟ್ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣ ಇಲ್ಲಿ ಸಂಚಾರ ಅಸ್ತವ್ಯಸ್ತ ಆಗುವಂತಹ ಸ್ಥಿತಿಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಅಂತ ಹೇಳ್ಬಹುದಾಗಿದೆ. ಈಗಾಗಲೇ ಸಾಲುಗಟ್ಟಿ ಅಂದ್ರೆ ಮಾರ್ನಹಳ್ಳಿಯಿಂದ ಮುಂಭಾಗದಲ್ಲಿ ಬರ್ತಕ್ಕಂತಹ ವಾಹನಗಳೇನಿದೆ ಅವೆಲ್ಲವೂ ಕೂಡ ಸಾಕಷ್ಟು ಕೆಳಭಾಗದಲ್ಲಿ ರಸ್ತೆಯ ಇನ್ನ ಘಾಟಿಯಿಂದ ಕೆಳಭಾಗಕ್ಕೆ ಬಂದ್ರೆ ಸಾಕಷ್ಟು ವಾಹನಗಳು ನಿಂತಲ್ಲೇ ನಿಲ್ಲುವಂತಹ ಪರಿಸ್ಥಿತಿ ಇಲ್ಲಿ ಬಂದು ಒದಗಿದೆ ಅಂತ ಹೇಳ್ಬಹುದಾಗಿದೆ. ಜೊತೆಗೆ ಈಗಾಗಲೇ ಇದ್ದಂತ ಸ್ಥಳವನ್ನು ಕೂಡ ತೆರವನ್ನ ಮಾಡಿದ್ರು. ಆದರೆ ನಿರಂತರವಾಗಿ ಮಣ್ಣು ಕುಸಿತಾ ಇರೋದ್ರಿಂದ ಇಲ್ಲಿ ಸುಗಮ ಸಂಚಾರಕ್ಕೆ ಸಾಕಷ್ಟು ಅನಾನುಕೂಲತೆ ಆಗ್ತಾ ಇರುವಂತದ್ದು. ಕುಶ್ವಾನ್ ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನದ ಸಕಲೇಶಪುರ ಶಿರಾಡಿ ಘಾಟ್ನಲ್ಲಿ ನಿರಂತರ ಭಾರಿ ಮಳೆ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಭಾಗದಲ್ಲಿ ಗುಡ್ಡ ಉಂಟಾಗಿದ್ದು ಹಾಗೆ ಬೆಳಿಗ್ಗೆ ಸಂಚಾರ ತೆರವು ಮಾಡಿದ್ರು. ಆದರೆ ಅತಿಯಾದ ಮತ್ತೆ ಪುನಃ ಇಲ್ಲಿ ಅತಿಯಾದ ಮಳೆಯಿಂದ ಟ್ರಾಫಿಕ್ ಭಾರಿ ನಿಂತಿರುವುದನ್ನು ನೋಡಬಹುದಾಗಿದೆ. ಹಾಗೆ ಸಾಕಷ್ಟು ಜೋರಾದ ಮಳೆ ಕೂಡ ಸುರಿತಾ ಇರುವಂತದ್ದು. ಶಿರಾಡಿ ಘಾಟ್ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣ ಇಲ್ಲಿ ಸಂಚಾರ ಅಸ್ತವ್ಯಸ್ತ ಆಗುವಂತಹ ಸ್ಥಿತಿಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಅಂತ ಹೇಳ್ಬಹುದಾಗಿದೆ. ಈಗಾಗಲೇ ಸಾಲುಗಟ್ಟಿ ಅಂದ್ರೆ ಮಾರ್ನಹಳ್ಳಿಯಿಂದ ಮುಂಭಾಗದಲ್ಲಿ ಬರ್ತಕ್ಕಂತಹ ವಾಹನಗಳೇನಿದೆ ಅವೆಲ್ಲವೂ ಕೂಡ ಸಾಕಷ್ಟು ಕೆಳಭಾಗದಲ್ಲಿ ರಸ್ತೆಯ ಇನ್ನ ಘಾಟಿಯಿಂದ ಕೆಳಭಾಗಕ್ಕೆ ಬಂದ್ರೆ ಸಾಕಷ್ಟು ವಾಹನಗಳು ನಿಂತಲ್ಲೇ ನಿಲ್ಲುವಂತಹ ಪರಿಸ್ಥಿತಿ ಇಲ್ಲಿ ಬಂದು ಒದಗಿದೆ ಅಂತ ಹೇಳ್ಬಹುದಾಗಿದೆ. ಜೊತೆಗೆ ಈಗಾಗಲೇ ಇದ್ದಂತ ಸ್ಥಳವನ್ನು ಕೂಡ ತೆರವನ್ನ ಮಾಡಿದ್ರು. ಆದರೆ ನಿರಂತರವಾಗಿ ಮಣ್ಣು ಕುಸಿತಾ ಇರೋದ್ರಿಂದ ಇಲ್ಲಿ ಸುಗಮ ಸಂಚಾರಕ್ಕೆ ಸಾಕಷ್ಟು ಅನಾನುಕೂಲತೆ ಆಗ್ತಾ ಇರುವಂತದ್ದು. ಕುಶ್ವಾನ್ ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನದ ಸಕಲೇಶಪುರ ಶಿರಾಡಿ ಘಾಟ್ನಲ್ಲಿ ನಿರಂತರ ಭಾರಿ ಮಳೆ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಭಾಗದಲ್ಲಿ ಗುಡ್ಡ ಉಂಟಾಗಿದ್ದು ಹಾಗೆ ಬೆಳಿಗ್ಗೆ ಸಂಚಾರ ತೆರವು ಮಾಡಿದ್ರು. ಆದರೆ ಅತಿಯಾದ ಮತ್ತೆ ಪುನಃ ಇಲ್ಲಿ ಅತಿಯಾದ ಮಳೆಯಿಂದ ಟ್ರಾಫಿಕ್ ಭಾರಿ ನಿಂತಿರುವುದನ್ನು ನೋಡಬಹುದಾಗಿದೆ. ಹಾಗೆ ಸಾಕಷ್ಟು ಜೋರಾದ ಮಳೆ ಕೂಡ ಸುರಿತಾ ಇರುವಂತದ್ದು. ಶಿರಾಡಿ ಘಾಟ್ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣ ಇಲ್ಲಿ ಸಂಚಾರ ಅಸ್ತವ್ಯಸ್ತ ಆಗುವಂತಹ ಸ್ಥಿತಿಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಅಂತ ಹೇಳ್ಬಹುದಾಗಿದೆ. ಈಗಾಗಲೇ ಸಾಲುಗಟ್ಟಿ ಅಂದ್ರೆ ಮಾರ್ನಹಳ್ಳಿಯಿಂದ ಮುಂಭಾಗದಲ್ಲಿ ಬರ್ತಕ್ಕಂತಹ ವಾಹನಗಳೇನಿದೆ ಅವೆಲ್ಲವೂ ಕೂಡ ಸಾಕಷ್ಟು ಕೆಳಭಾಗದಲ್ಲಿ ರಸ್ತೆಯ ಇನ್ನ ಘಾಟಿಯಿಂದ ಕೆಳಭಾಗಕ್ಕೆ ಬಂದ್ರೆ ಸಾಕಷ್ಟು ವಾಹನಗಳು ನಿಂತಲ್ಲೇ ನಿಲ್ಲುವಂತಹ ಪರಿಸ್ಥಿತಿ ಇಲ್ಲಿ ಬಂದು ಒದಗಿದೆ ಅಂತ ಹೇಳ್ಬಹುದಾಗಿದೆ. ಜೊತೆಗೆ ಈಗಾಗಲೇ ಇದ್ದಂತ ಸ್ಥಳವನ್ನು ಕೂಡ ತೆರವನ್ನ ಮಾಡಿದ್ರು. ಆದರೆ ನಿರಂತರವಾಗಿ ಮಣ್ಣು ಕುಸಿತಾ ಇರೋದ್ರಿಂದ ಇಲ್ಲಿ ಸುಗಮ ಸಂಚಾರಕ್ಕೆ ಸಾಕಷ್ಟು ಅನಾನುಕೂಲತೆ ಆಗ್ತಾ ಇರುವಂತದ್ದು. ಕುಶ್ವಾನ್ ರಿಪಬ್ಲಿಕ್ ಕನ್ನಡ, ಹಾಸನ.